ನನ್ನ ತಂಗಿ ಮದುವೆನಾಗಿ ಹಿಂಗಾಗೋಗುತ್ತೆ ಅಂತ ದಿಟ್ಟವಾಗ್ಲೂ ಯೋಚನೆ ಮಾಡಿಲ್ಲ ಕಣ್ರಲ್ಲ. ಈಗ ಏನು ಮಾಡೋಕ್ಕಾಯ್ತದನೋ? ಬೇಜಾರು ಮಾಡ್ಕೊಂಡ್ರೆ ಆ ಹುಡುಗಿ ಜೀವ ವಾಪಸ್ ಬರ್ತದ ಹೇಳು? ನಗುವೆ ಕ್ಲಿನಿಕ್ ಇದ್ದಿದ್ರೆ ಈ ಥರ ಎಲ್ಲ ಆಯ್ತಿರ್ಲಿಲ್ವಲ್ಲಣ್ಣ? ಹ್ಞೂ ಕಲ, ನನ್ನ ತಲೆನಾಗು ನೆನ್ನೆಯಿಂದ ಅದೇ ಯೋಚನೆ ಬರ್ತೈತೆ. ಇನ್ಮ್ಯಾಕೆ ನಮ್ಮ ಊರ್ನಾಗೆ ಆಸ್ಪತ್ರೆ ಇಲ್ಲ, ಚಿಕಿತ್ಸೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾವ ಸಾವು ಆಗಬಾರ್ದು. ಈ ಹೆಣ್ಣಿನ ಸಾವೇ ಕೊನೆ ಸಾವಾಗಬೇಕು. ಅಂದ್ರೆ ಏನು ಮಾಡೋಕೆ ಹೊಂಟಿದ್ಯೇಳೋ? ಅಲ್ಲ ಕಣ್ರಲ್ಲ, ಮನೆಯಾಗೆ ದ್ಯಾವ್ತಿ ನಡ್ಕೊಂಡು ದ್ಯಾವಿ ನೋಡಕ್ಕೆ ನಾನು ದೇವಸ್ಥಾನಕ್ಕೆ ಹೋದಂಗಾಯ್ತು. ನಿಜ ಕಣಣ್ಣ, ನಿಮ್ಮ ತಾಯಿನ ನೋಡಿದ್ರೆ ನಂಗೆ ಆ ಸಾಕ್ಷಾತ್ ದ್ಯಾವತೆ ಕಂಡಂಗೆ ಆಯ್ತದೆ. ಕೊಟ್ಟ ಅಂದ್ರೆ ನನ್ನ ಮಗನೇ, ಯಾರ ಮುಂದೆ ಏನೆಲ್ಲ ಮಾತಾಡ್ತಿದ್ಯಾ ನೀನು? ಓ ಅವರಲ್ವಾ? ತಪ್ಪಾಯ್ತು ಕಣಣ್ಣ, ಗೊತ್ತಿರ್ಲಿಲ್ಲ. ಆದ್ರೂ ನನ್ನ ಕಣ್ಣಿಗೆ ಅವರು ದ್ಯಾವತೆ ಥರ ಅಂತೂ ಕಂಡಿದ್ದಂತೂ ಸತ್ಯ. ಸುಮ್ಕಿಲ್ಲ. ನೀನು ಹೇಳೋಣ. ಅದೇ ಕಂಡ್ರಲ್ಲ, ಮನೆನಾಗೆ ಡಾಕ್ಟರ್ ಹಿಡ್ಕೊಂಡು ನಾವು ಆಸ್ಪತ್ರೆಗೆ ಊರೆಲ್ಲ ತಿರುಗಣಂಗಾಯ್ತಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರ ತಗೊಂಡಿವ್ನಿ. ಪಾರುಗೆ ಒಂದು ಕ್ಲಿನಿಕ್ ಹಾಕೊಡಮ್ಮ ಅಂತ. ನಮ್ಮ ಪಾರು ಜನರನ್ನ ಸುಮ್ಕೆ ಹಿಂಗೆ ಕೈಯಿಂದ ಮುಟ್ಟಿದ್ರೆ ಸಾಕು, ಕಾಯಿಲೆ ಕಸಾಲೆ ಎಲ್ಲವೇ ಮಂಗಮಾಯ ಆಯ್ತದೆ. ನಮ್ಮ ಅತ್ತೆ ಕೈಗುಣ ಹಂಗೆ ಐತಣೋ. ಮೊದಲು ನೀನು ಆ ಕೆಲಸ ಮಾಡು. ಅದನ್ನೇ ಯೋಚನೆ ಮಾಡ್ತೀನಿ ಕಲ. ಏನಾದರೂ ಸರಿ, ಕ್ಲಿನಿಕ್ ಹಾಕೇ ಹಾಕ್ತೀನಿ. ಇನ್ಮ್ಯಾಕೆ ನಮ್ಮ ಊರು ಜನರ ಆರೋಗ್ಯ ನಮ್ಮ ಜವಾಬ್ದಾರಿ ಕಂಡ್ರಲ್ಲ. ಇದೇ ಇವತ್ತು ನಾನು ತಗತ್ತಿರೋ ಪ್ರತಿಜ್ಞೆ ಕಂಡ್ರಲ್ಲ. ಹಂಗಾದ್ರೆ ಅದಕ್ಕೆ ಫೋನ್ ಹಾಕಿ ಬಿಸಿ ಬಿಸಿ ಪಾಯಸ ಮಾಡಿಸೋಕೆ ಹೇಳೋಣ. ಬಿಸಿ ಬಿಸಿ ಮಾರಿಸ್ಬಿಟ್ಟು ಬಂದಿನ ಗಂಟ್ಲಿಗೆ ಸುರಿದು ಬಿಡ್ತೀನಿ. ಯಾಕಣ? ಹೇಯ್, ಇದೆಲ್ಲ ಆಗ ಗಂಟ ಪಾರು ಗೊತ್ತಾಗಬಾರ್ದು ಕಂಡ್ರಲ್ಲ. ಓ ಹಂಗಾತ ಸರಿ ಸರಿ, ನಾವು ಯಾರಿಗೂ ಹೇಳಕ್ಕಿಲ್ಲ. ಆದ್ರೆ ಒಂದು ಅನುಮಾನ, ಈಗಷ್ಟೇ ತಂಗಿ ಮದುವೆ ಮಾಡಿ ಸುಸ್ತಾಗಿದ್ಯಾ, ಕಾಸು ಎಲ್ಲಿಂದ ತತ್ತೀಯ? ಆಸ್ಪತ್ರೆ ಅಂದ್ರೆ ಒಸಿ ಆಯ್ತದ ಹೇಳು? ನನ್ನ ಪಾರೋಗೋಸ್ಕರ ನನ್ನ ನರ ನಾಡಿ ಎಲ್ಲ ಅಡ ಇಟ್ಬಿಡ್ತೀನಿ ಕಂಡ್ರಲ್ಲ. ನೀನೇನು ಆಡ ಇಟ್ಟಿಯ, ಆದ್ರೆ ಹಿಡಿಸ್ಕೊಳ್ಳೋರು ಯಾರು? ಏಯ್, ಮುಂದ್ಗಡೆ ಅಲ್ನ ಕಾಟಿಂಗ್ ಪ್ಲೇಯರ್ ಹಾಕೊಂಡು ಕಿತ್ತಾಕ್ಬಿಡ್ತೀನಿ ನೋಡೋದು. ನಾನು ಹೇಳಿದ್ದು ಪಾರೋಗೋಸ್ಕರ ಅದು ಏಟೇ ಕಷ್ಟ ಆದರೂ ಮಾಡ್ತೀನಿ ಅಂತ ಕಂಡ್ರಲ್ಲ. ಪಾರು ಆಸೆನೂ ಈಡೇರ್ದಂಗೆ ಆಯ್ತದೆ, ನಮ್ಮೂರಿಗೆ ಆರೋಗ್ಯನೂ ಬರ್ತದೆ. ನಿಮ್ಮ ಮಗ ಆಗ್ಲೇ ಅಂಗಡಿಗೆ ಹೋಗೈತು ಮಾವ್ಯ. ಮನೆಯಲ್ಲಿ ಇದ್ರೆ ನನ್ನ ಹೆಂಡ್ರು ಮಖ ನೋಡ್ಬೇಕಾಯ್ತದಲ್ಲ, ಅದಕ್ಕೆ ಹೊಂಟೋಗವನೆ. ಬರೀ ಮಾಡ್ತೀನಿ. ಅಯ್ಯೋ ಮಾವಯ್ಯ, ನೀವು ನನ್ನ ಗಂಡಂಗೆ ಹೊಡೆದು ಬಡ್ದು ಮಾಡಿದ್ರೆ ನಂಗೆ ನೋವಾಗಲ್ವಾ? ದೇವಿ ಪುತ್ರನ ಮುಟ್ಟಕ್ಕಾಯ್ತದೇನವ, ಸುಮ್ಕೆ ಮಾತಿಗೆ ಅಂದೆ ಆಟಯ. ಆದರೂ ಅವ್ನು ನನ್ನ ಹೆಂಡ್ರನ್ನ ತಿರಸ್ಕಾರ ಮಾಡ್ತವನೆ, ಅದೇ ನನಗೆ ಬೇಜಾರ್ಕೊಣವ. ನಾನು ಇದೇ ವಿಷಯನ ಮಾತಾಡಬೇಕು ಅಂತಿದ್ದೆ ಮಾವಯ್ಯ. ನಾವಿಬ್ರು ಸುಮ್ಮನಾದ್ರೆ ಅವನು ಹಂಗೆ ಸುಮ್ಮನಾಗ್ಬಿಡ್ತಾನೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಮದುವೆ ಮನೇಲಿ ಅತ್ತೆಗೆ ಬಿಕ್ಲಿಕ್ಕೆ ಬಂತು. ಆಗ ಯಾರೂ ಇಲ್ಲ ಅಂತ ತಾನೆ ಮಾವ ಹೋಗಿ ಅವ್ರಿಗೆ ನೀರು ಕೊಟ್ಟಿತ್ತು. ನಾನು ಅಲ್ಲೇ ಇದ್ನಲ್ಲವ. ಕರೆಕ್ಟೇ ಮಾವಯ್ಯ. ಆದರೆ ಅದೇ ಥರ ಸಿಚುವೇಶನ್ನ ಮನೇಲಿ ದಿನ ನಡೆಯೋ ಥರ ನಾವು ನೋಡ್ಕೋಬೇಕು. ಅಂದರೆ ನಾವು ಯಾರೂ ಮನೇಲಿ ಇರ್ಕೂಡ್ದು, ಅಮ್ಮ ಮಗ ಇಬ್ಬರೇ ಇರಬೇಕು. ಆಗ ಬೇರೆ ದಾರಿ ಇರಲ್ಲ, ಇಬ್ಬರು ಮಾತಾಡಲೇಬೇಕಾಗತ್ತೆ. ಇಬ್ಬರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹಂಗೆ ಸರಿ ಸರಿ, ಅದೆಲ್ಲ ಸರಿ ಕಣವ. ಆದರೆ ನಿನ್ ಬಿಟ್ಟು ನಿನ್ನ ಗಂಡ ಇರಕ್ಕಿಲ್ವಲ್ಲ? ಅದೇ ಆಗಿರೋದು. ನಾನು ಒಂದು ನಿಮಿಷ ಕಾಣಲಿಲ್ಲ ಅಂದರೆ ಸಣ್ಣ ಮಗು ಥರ ಗೊಳೋ ಅಂತ ಆಳಕ್ಕೆ ಶುರು ಮಾಡ್ತಾನೆ. ಈ ಮನೆಯಲ್ಲಿ ನೀನೇ ಕಣವ ಕರೆಂಟ್ ಕಂಬ. ನೀನು ಇಲ್ಲ ಅಂದ್ಬಿಟ್ರೆ ಈ ಮನೆ ಕತ್ಲು. ಅದಕ್ಕೆ ನನ್ನ ಮಗ ಹಂಗಾಡೋದು. ನಾನು ಅದನ್ನೆಲ್ಲ ಹೆಂಗೋ ನೋಡ್ಕೋತೀನಿ ಮಾವಯ್ಯ. ಆದರೆ ಈ ವಿಷಯ ಅತ್ತೆಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಇದು ನಾನು ನೀವು ಸೇರ್ಕೊಂಡು ಮಾಡ್ತಿರೋ ಡ್ರಾಮಾ, ಗೊತ್ತಾಯ್ತಾ? ಆಯಿತು ಕಣವ, ನೀನು ಹೇಳಿದ್ಮೇಲೆ ಮುಗಿದೋಯ್ತು. ನಾನು ಯಾರಿಗೂ ಹೇಳಕ್ಕಿಲ್ಲ. ಹಾಗೆ ನಾವು ಎಲ್ಲಿ ಹೋಯ್ತೀವಿ, ಏನು ಮಾಡ್ತೀವಿ ಅಂತ ಅವ್ನಿಗೆ ಹೇಳಿಬಿಟ್ಟು ನೀನು ಅವನ್ನ ಒಪ್ಪಿಸ್ಬಿಟ್ಟು ಬರಬೇಕು. ಆಟಯ ನಾನೇನಾದರೂ ಒಂದು ಐಡಿಯಾ ಮಾಡ್ತೀನಿ. ಮೊದಲಿಗೆ ಅಂಗಡಿಗೆ ಹೋಗಿ ಬರ್ತೀನಿ ತಾಳೆ.
ಅವ್ವ ತಾಯಿ, ನೀನು ಮಾತ್ರ ನಿನ್ನ ಮಗ ದೇವಿಪುತ್ರನ ಮೇಲೆ ಕುಂತು ಕುಣಿತೀಯ. ಹಂಗೆ ಶಾರದನು, ನನ್ನ ಮಗ ಶಾರದ ಪುತ್ರ ಶಿವನು ಒಂದು ಮಾಡವ ತಾಯಿ. ನಮ್ಮ ಪಾರು ಕ್ಲಿನಿಕ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ನೋಡ್ಬೇಕಂದ್ರಲ್ಲ. ನಮ್ಮ ಅಂಗಡಿ ಪಕ್ಕದಾಗೆ ಜಾಗ ಐತಲ್ಲಣ್ಣ, ಆಗ ಅಂಗಡಿ ಪಕ್ಕದಲ್ಲೇ ಕ್ಲಿನಿಕ್ ಮಾಡಿಬಿಟ್ರೆ ಆಗಾಗ ನೀನು ಅದ್ಗೆ ಕಣ್ಣ ಸಲಿಗೆ ಅಂತ ಜಾಲಿಯಾಗಿರ್ಬೋದಲ್ಲ. ಒಳ್ಳೆ ಐಡಿಯಾ ಅಲ್ಲ? ಕಣ್ಣ ಸಲಿಗೆ ಅಂತ ನಾವು ಕೆಲ್ಸದ ಹೊತ್ತಾಗಿದ್ರೆ ತಿಂಗಳು ಕೊನೆಯನಾಗೆ ಸಾಲ್ಗಾರರೆಲ್ಲ ಬಂದು ಸಲಿಗೆ ಅಲ್ಲ ಸೂಲಿಗೆ ಅಂತಾರೆ. ಅಣ್ಣೋ, ಯಾವ್ದಾರ ಜಾಗನ ಬಾಡಿಗೆ ತಗೊಂಡ್ಬಿಟ್ಟು ಅಲ್ಲಿ ಮಾಡ್ಬಿಟ್ರೆ? ಹಳ್ಳಿನಾಗೆ ಬಾಡಿಗೆ ಮನೆ ಎಲ್ಲ ಇರೋದು ಕೆರೆ ತಾವ, ಅದು ಮನೆಯಿಂದ ದೂರ, ಪಾರಿಗೂ ದೂರ, ಊರ್ ಜನರಿಗೂ ದೂರ. ಅದಾಗಿಲ್ಲ. ಮತ್ತೆ ನಿಂಗೆ ಎಂತ ಜಾಗ ಬೇಕು ಅಂತ ಹೇಳೋಣ, ನಾವು ಹುಡುಕ್ತೀವಿ ಏನ್ಲ. ಅಂದ್ರೆ ಈ ಪಾರಿಗೂ ದೂರ ಆಗ್ಬಾರ್ದು, ಹೋಗ್ ಬರೋ ಜನಕ್ಕೂ ಹತ್ರ ಆಗ್ಬೇಕು, ಈ ಊಟ ತಿಂಡಿ ಎಲ್ಲದಕ್ಕೂ ಹತ್ರ ಆಗಿರ್ಬೇಕು ಅಂತ ಜಾಗ ನೋಡ್ಬೇಕಂದ್ರಲ್ಲ. ಹಂಗಾದ್ರೆ ನಮ್ಮ ಕೃಷ್ಣಣ್ಣನ ಮನೆ ತಗೊಂಡ್ ಮಾಡ್ಬಿಟ್ರೆ? ಅದು ಹಸಿ ದೂರನೇ. ಇವಾಗ ನಾವು ಪಾರುಗೆ ಊಟ ಕೊಡ್ಬೇಕು ಅಂತ ಹೋದ್ವಿ ತನಕ ಮನೆಯಿಂದ ಹೋಗಷ್ಟರಲ್ಲೇ ಅದು ತಣ್ಣಗಾಗ್ಬಿಡುತ್ತೆ. ಪಾಪ ಜನರನ್ನೆಲ್ಲ ನೋಡ್ಕೊಳ್ಳೋ ನಮ್ಮ ಪಾರು ತಣ್ಣಗಿರೋ ಊಟ ಮಾಡದೆ ಮಕ್ಕಳ ಮೆಚ್ತಾಳ. ಲೇ, ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಒಂದೇ ಒಂದು ಜಾಗ ಇದು ಕರೆಕ್ಟ್ ಆಗಿರ್ತೈತೆ ಅಂತ ಅನ್ಸ್ತೈತೆ ಕಣ್ರಲ್ಲ. ಯಾವ್ದು? ಏಯ್, ನಮ್ಮ ಮನೆ ಕಂಡ್ರಲ್ಲ, ನಮ್ಮ ಮನೆಯಾಗೆ ಅಲ್ಲಿ ಸೈಡ್ನಾಗೆ ಹೊಸಿ ಜಾಗ ಐತೆ. ಅಲ್ಲೇ ಈ ಟೇಬಲು ಕುರ್ಚಿ ಮಂಚ ಎಲ್ಲ ಹಾಕ್ಬೋದು. ಆಮೇಲೆ ಹೊರಗಡೆ ಜಗಲಿ ಐತಲ್ಲ, ಅಲ್ಲಿ ಜನ ಎಲ್ಲ ಕಾಯ್ಬೋದು. ಎಲ್ಲ ಊರಿನವ್ರಿಗೂ ಹತ್ರ ಆಯ್ತದೆ, ಪಾರುಗೂ ಸುಲಭ ಆಯ್ತದೆ. ಬಿಸಿ ಬಿಸಿ ಊಟ ಆದಂಗೆ ಪಾರುಗ್ ಬಿಸಿ ಬಿಸಿ ಊಟ ಕೊಡ್ಬೋದು. ಆರಾಮಾಗಿ ಮನೇಲೇ ಇದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಂಜೆ ಗಂಟ ಜನರು ನೋಡ್ಬೋದು. ಏನಂತೀರಾ? ಪ್ರಶಸ್ತಿ ಕೊಡ್ಬೋದು ಅಂತೀವಿ ನಿನ್ನ ಐಡಿಯಾಗೆ ಅಲ್ವೆಲ್ಲ. ಆದರೆ ಈಗ ಕ್ಲಿನಿಕ್ ಮಾಡಬೇಕು ಅಂದರೆ 2 ದಿನನಾದರೂ ಟೈಮ್ ಬೇಕು. ಈ ಮನೇಲೇ ಮಾಡ್ತೀವಿ ಅಂದರೆ ಪಾರುನು ಅಲ್ಲೇ ಇರ್ತಾಳೆ, ಅವಳಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಪಾರುನ ಒಂದು 2 ದಿನದ ಮಟ್ಟಿಗೆ ಎಲ್ಲಿಗಾದ್ರೂ ಕಳಿಸ್ಬಿಡ್ಬೇಕಲ್ಲ. ಅಣ್ಣೋ, ಕಾಶ್ಮೀರಿಗೆ ಕಲ್ತ್ಬಿಡೋಣ, 4 ದಿನ ತಣ್ಣಗೆ ಓಡಾಡ್ಕೊಂಡಿರ್ಲಿ. ಓ ಕಾಶ್ಮೀರ, ಓ ಪ್ರೇಮ ಕಾಶ್ಮೀರ. ಅವಳ ಆಟದ ದಿವಸ ಬುಟ್ಟಿನ ನಂಗೆ ಹಾಕಿಲ್ಲ ಕಂಡ್ರಲ್ಲ, ಅವಳು ಹೋಗಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡಮ್ಮ, ಇದಕ್ಕೂ ಒಂದು ಐಡಿಯಾ ಐತಿ. ಈಗ ತಾನೇ ನಮ್ಮ ರತ್ನ ಮದುವೆ ಆಗಿ ಮಾವನ ಮನೆಗೆ ಹೋಗೋಳೆ. ನಿಮ್ಮ ಅಪ್ಪನ ಮನೇಲಿ ಇದ್ದಂಗೆ ಆಯ್ತದೆ, ನಮ್ಮ ರತ್ನಗೂ ಜೊತೆಗೆ ಯಾರೋ ಇದ್ದಂಗೆ ಆಯ್ತದೆ ಅಂತ ಅವಳೊಂದು 2 ದಿವಸಕ್ಕೆ ಮಾವನ ಮನೆಗೆ ಕಳಿಸ್ಬಿಡಮ್ಮ. ಇದಕ್ಕೂ ನಿಮಗೆ ಪ್ರಶಸ್ತಿ ಕೊಡಬಹುದು ಕಣಣ್ಣ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.